ಎಸ್, ಕಿರುತೆರೆ ಆಗಿರ್ಬೋದು ಹಿರುತೆರೆ ಆಗಿರ್ಬೋದು ಅಗಾಧವಾದ ನಷ್ಟ ಉಂಟಾಗಿದೆ ಅನ್ನುವಂಥದ್ದು ನಾನು ಆಗಲೇ ಹೇಳಿದೆ. ಎಸ್, ಒಂದಷ್ಟು ಜನ ಸ್ನೇಹಿತರು ಕೂಡ ಬಂದಿರುವಂಥದ್ದು. ಇವತ್ತು ಅಷ್ಟೇ ಒಬ್ರು ಸ್ನೇಹಿತರು ದಿಲೀಪ್ ಅವರ ಒಂದು ಅಂತಿಮ ದರ್ಶನವನ್ನ ನೋಡ್ಕೊಂಡು ಹೋಗೋಕೆ ಬಂದಿರುವಂಥದ್ದು. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಕಿರುತೆರೆ ಆಗಿರ್ಬೋದು ಹಿರುತೆರೆ ಆಗಿರ್ಬೋದು ನಿಮ್ಮ ಜೊತೆ ನಟನೆ ಮಾಡಿರುವಂಥವ್ರು ಏನು ಹೇಳ್ತೀರಾ ಈ ಒಂದು ಕ್ಷಣದಲ್ಲಿ ಅನ್ನುವಂಥದ್ದು ಯಾರಿಗೂ ನಂಬೋಕೆ ಆಗ್ತಾ ಇಲ್ಲ. ಭಾಳ ನೋವಾಗುವಂಥ ವಿಷಯ. ನಾನು ಅವನು ಒಟ್ಟಿಗೆ ನಾಟಕಗಳನ್ನ ಮಾಡ್ಕೊಂಡ್ಬಂದದ್ದು, ರಂಗಭೂಮಿಯಲ್ಲಿದ್ದಂಥವ್ರು. ಅವತ್ತಿಂದ ಇವತ್ತವರೆಗೂ ರಂಗಭೂಮಿಲಿ ಅವತ್ತು ಹೇಗಿದ್ನೋ ಇವತ್ತು ಹಾಗೆ ಇದ್ದ, ಅವತ್ತು ಏನು ನಗಿಸ್ತಾ ಇದ್ನೋ ಇವತ್ತು ಹಾಗೆ ನಗಿಸ್ತಾ ಇದ್ದ. ಆದರೆ ಇವತ್ತು ನಗದೇ ಇರೋ ಜಾಗಕ್ಕೆ ಹೋಗಿ ನಮ್ಮನ್ನೆಲ್ಲ ಅಳಿಸೋಂಗೆ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಇವತ್ತು ಇಷ್ಟು ದಿವಸ ನಗಿಸ್ತಾ ಇದ್ದಾನೆ, ಇವತ್ತು ನಮ್ಮನ್ನು ಅಳಿಸ್ತಾ ಇದ್ದಾನೆ. ಭಾಳ ನೋವಾಗ್ತಾ ಇದೆ. ಅವನ್ನ ತುಂಬ ನಷ್ಟ ಆಗಿದೆ ನಮ್ಮ ಕಿರುತೆರೆಗೆ ಮತ್ತು ಹಿರಿತೆರೆಗೆ. ತುಂಬ ಒಳ್ಳೆ ನಟ ಅವನು. ಒಳ್ಳೆ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಹೃದಯವಂತ. ಸ್ನೇಹಿತರು ಅಂದರೆ ಹಂಗೆ ಪ್ರಾಣ ಬಿಡೋನು, ಸ್ನೇಹಿತರಿಗೆ ಅಷ್ಟು ಪ್ರೀತಿ ಕೊಡೋಣ, ಟೈಮ್ ಕೊಡೋಣ ಅಂಥ ವ್ಯಕ್ತಿ ಇವತ್ತಿಲ್ಲ, ಮಲಗಿದ್ದಾನೆ. ಭಾಳ ಬೇಸರ ಆಗ್ತದೆ. ಸರ್, ನೀವು ಭಾವುಕರಾಗ್ತಾ ಇದ್ದೀರಾ. ನಿಮ್ಮ ಅವರ ಒಡನಾಟ ಹೇಗಿತ್ತು? ಕೊನೆಯದಾಗಿ ಯಾವಾಗಾರು ಸಿಕ್ಕಿದ್ರ, ಏನಾದ್ರು ಹಂಚ್ಕೊಂಡಿದ್ರ? ಹಾಗೆ ಆಗ್ಲೇ ಅಂದಾಗೆ ಕಿರುತೆರೆಗೂ ಕೂಡ ಬಹಳ ನಷ್ಟ, ನಟನೆಗೂ ಸಹಿ ಆಗಿದ್ರು, ನಿರ್ಮಾಣಕ್ಕೂ ಸಹಿ ಆಗಿದ್ರು. ಏನು ಹೇಳ್ತೀರಾ ಅಂತ? ಹೌದು, ಇವತ್ತು ನೋಡಿ ಅವನಿಗೆ ಇಲ್ಲದೆ ಇರೋದ್ರಿಂದ ಎಷ್ಟೋ ಪ್ರೊಡಕ್ಷನ್ಗಳನ್ನ ಮಾಡ್ತಾ ಇದ್ದ. ಈಗ ಎಷ್ಟೋ ಜನಕ್ಕೆ ಇವಾಗ ಕೆಲಸಗಳು ಕೊಟ್ಟಿದ್ದ, ಎಷ್ಟೋ ಜನ ಸಂಸಾರ ನಡೀತಾ ಇತ್ತು. ಈಗ ಅವ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗತ್ತೆ. ಒಬ್ಬ ದಿಲೀಪ ಇಲ್ಲದೆ ಇರೋದ್ರಿಂದ ಅವ್ರಿಗೆಲ್ಲ ಏನಾಗುತ್ತೋ ಅನ್ನೋ ಒಂದು ಭಯ ಕೂಡ ಕಾಡ್ತಾ ಇದೆ. ಅವ್ರಿಗೂ ಭಾಳ ನೋವಾಗಿರುತ್ತೆ. ಈಗ ಒಬ್ಬ ಯಜಮಾನನ ಕಳ್ಕೊಂಡೆ ಅನ್ನೋ ನೋವು ಇರುತ್ತೆ. ಅದು ಯಾವ ರೀತಿ ಮುಂದಕ್ಕೆ ನಡ್ಕೊಂಡು ಹೋಗುತ್ತೋ ಗೊತ್ತಿಲ್ಲ ನನಗೆ. ತುಂಬ ನಷ್ಟ ಆದರೂ ಅದೊಂದು ವಿಷಯದಲ್ಲಿ ತುಂಬ ನಷ್ಟ. ಹಾಗೂ ಅವನು ಅದೇ ಹೇಳಿದ್ನಲ್ಲ, ಸ್ನೇಹಿತನಾಗಿ ತುಂಬ ನಮ್ಮನ್ನು ಪ್ರೀತಿಯಿಂದ ಕಾಣ್ತಾ ಇದ್ದ. ನೀವು ಕೇಳಿದ್ರಿ ಅವರು ಯಾವಾಗಾದ್ರೂ ಸಿಕ್ಕಿದಂತ. ಹೌದು, ನಾವು ಯಾವಾಗಲೂ 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸರಿ ಅವನದೊಂದು ಫಾರ್ಮ್ ಹೌಸ್ ಅಂತ, ಈಗ ಅವನು ಕನಸಿನ ಮನೆ ಕಟ್ಟಿದ್ದ, ಅಲ್ಲಿ ಒಂದು ಹಳ್ಳಿ ಮನೆ. ಅಲ್ಲಿ ಎಲ್ಲರನ್ನೂ ಸ್ನೇಹಿತರನ್ನ ಸೇರಿಸ್ತಾ ಇದ್ದ. ತುಂಬ ಸೆಲೆಕ್ಟಿವ್, ಯಾರ್ಯಾರು ಜೊತೆಲಿದ್ದರು, ಚಿಕ್ಕ ವಯಸ್ಸಿನಿಂದ ಯಾರ ಜೊತೆಲಿ ಅಂಥವ್ರನ್ನೆಲ್ಲ ಸೇರಿಸಿ ಮಾತಾಡೋದು, ಚರ್ಚೆ ಮಾಡೋದು. ಬೇರೆ ಏನಿಲ್ಲ ಅವನಿಗೆ. ಸೀರಿಯಲ್ಲು, ಸಿನಿಮಾ, ಈ ನಾಟಕ. ಆಮೇಲೆ ನಾವು ಮಾಡಿದ ತರಲೆಗಳು, ಇಂಥದನ್ನೇ ಮೆಲುಕು ಹಾಕ್ಕೊಂಡು ನಗಿಸ್ತಾ ಇದ್ದಂಥವು, ನಗ್ತಾ ಇದ್ದಂಥವನು. ಖುಷಿ ಆಗಿದೆ. ಇವತ್ತು ಅವನು ಇಲ್ಲದೇ ಇರೋದು ನೆನೆಸ್ಕೊಳ್ಳೋಕ್ಕೆ ತುಂಬ ನೋವಾಗ್ತಾ ಇದೆ. ಸ್ನೇಹಿತನಾಗಿ ನನಗಂತೂ ತುಂಬಾ ನೋವಾಗಿದೆ. ಎಲ್ಲ ನನ್ನ ಸ್ನೇಹಿತರು, ಬೇರೆ ಸ್ನೇಹಿತರೆಲ್ಲ ಅವ್ನು ನೋಡೋಕ್ಕಾಗದೆ ಹೋಗ್ಬಿಟ್ಟು ಆ ಕಡೆ ಹೊರಗಡೆ ನಿಂತಿದ್ದಾರೆ. ತುಂಬ ಕಷ್ಟ ಆಗ್ತದೆ. ಅವ್ರು ಹೇಳ್ತಾ ಇರುವಂಥದ್ದು ಒಂದೇ, ಎಷ್ಟೋ ನಿರ್ಮಾಣ ಸಂಸ್ಥೆಗಳನ್ನ ಮಾಡ್ತಾ ಇದ್ರು ಅವರು. ಹಾಗೆ ಎಷ್ಟೋ ಜನರಿಗೆ ಕೆಲಸ ಕೊಟ್ಟಿದ್ರು. ಈಗ ಅವ್ರು ಇಲ್ಲ ಅನ್ನುವಂತಹದ್ದು ಕಾಡ್ತಾ ಇರುವಂಥದ್ದು. ಆ ಒಂದು ಕೆಲಸ ಕೊಟ್ಟಿರೋರ ಪಾಡು ಕೂಡ ಗೊತ್ತಿಲ್ಲ. ಶ್ರೀವಿದ್ಯಾ ಅವರು ಎದ್ದು ಎಲ್ಲದನ್ನೂ ಚೇತರಿಸ್ಕೊಂಡು ಮತ್ತೆ ಬರಬೇಕು ಅನ್ನುವಂತಹ ಆಶಯ ಕೂಡ ಅವರ ಸ್ನೇಹಿತರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ, ಬೆಂಗಳೂರು.